ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅದ್ಗೆ ಈ ಮೆಸೇಜ್ ಅಲ್ಲಿ ನೋಡಿದ್ರೆ ಅವ್ರು ಇನ್ನೂ ತುಂಬಾ ದೂರ ಹೋಗಿಲ್ಲ ಅನ್ನೋ ರೀತಿ ಕಾಣುತ್ತಿದೆ. ಆದ್ರೂ ನಾವು ಒಂದ್ ಕಡೆ ಅಣ್ಣನ ಮೇಲೆ ಕಣ್ಣಿಟ್ಟಿರ್ಬೇಕು ಅದಕ್ಕೆ ಅಂತ ಅವರಿಬ್ರು ಪರಸ್ಪರ ಮಾತಾಡ್ಕೋತಾ ಇರ್ತಾರೆ. ನನಗೆ ತಿಂಡಿ ಎಲ್ಲ ಮಾಡೋದಿದೆ ಕವಿಯವರೇ, ನೋಡೋಣ ಬಿಡಿ ಅಂತ ಅವಳು ನಿರಾಶೆಗೊಂಡು ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪ್ಪು ರೆಡಿಯಾಗಿ ಇನ್ನ ಕೆಲ್ಸಕ್ಕೆ ಹೊರಡ್ತಾ ಇರ್ತಾಳೆ. ಆಗ ಎಲ್ಲಿಗೆ ಹೋಗ್ತಿದ್ಯಾ ಅಪ್ಪು? ಏನಪ್ಪ ಎಲ್ಲ ಹೊಸ್ದಾಗೆ ಕೇಳ್ತೀಯಾ? ಇನ್ನೆಲ್ಲಿಗೆ ಹೋಗ್ಲಿ? ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಈಗೆ ಅಂತ ಕೆಲ್ಸಕ್ಕೆ ಹೋಗ್ತಿದ್ಯಾ? ಫಸ್ಟ್ ನೀನ್ ಹುಷಾರಾಗು ಅಂತ ಹೇಳ್ತೀನಿ. ನಾನ್ ಸರಿಯಾಗೇ ಇದ್ದೀನಿ, ಏನೂ ಆಗಿಲ್ಲ. ಈಗ ನೀನ್ ಕೆಲ್ಸಕ್ಕೆ ಹೋಗೋ ಅಂತ ಅವಶ್ಯಕತೆ ಇಲ್ಲ. ನಾವು ಮಾಡ್ತಿದೀವಿ ತಾನೆ, ಅದ್ ಸಾಕು ಬಿಡು. ಈಗ ಏನಪ್ಪ ಮಾಡ್ತಿದ್ಯಾ? ನೋಡು, ನಮ್ಮ ಮನೆಗೆ ಕಾಸಿಲ್ದಿರ ಹೇಗೆ ಆಗೋಗಿದೀವಿ. ನೀನ್ ಅಂಗಡಿಲಿ ನೋಡಿದ್ರೆ ವ್ಯಾಪಾರಗಳಾಗ್ತಿಲ್ಲ. ಇನ್ನ ಹೇಗಪ್ಪ ಮನೇನ ನಡೆಸೋದು? ಅದಕ್ಕೆ ನಾನೊಂಚೂರು ಸಹಾಯ ಆಗ್ಲಿ ಅಂತ ಹೋಗ್ಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ, ಶ್ವೇತಾದು ಫೋನ್ ಬರ್ತಾ ಇರುತ್ತೆ. ನೋಡೋಣ ಅಂತ ಫೋನ್ ಎತ್ಕೊಳ್ಳೋಷ್ಟೊತ್ತಿಗೆ ರಾಜ್ ಸ್ನಾನದಿಂದ ಓಡ್ ಬಂದು ಕಾವ್ಯ ಕೈಯಲ್ಲಿರೋ ಫೋನ್ನ ಕಿತ್ಕೊಂಡ್ಬಿಡ್ತಾನೆ. ಆಗ ಯಾಕ್ರಿ ಆ ರೀತಿ ಕಿತ್ಕೊಂಡ್ರಿ? ಇನ್ನೇನು ನಿನ್ಗೆ 50 ಸತಿ ಹೇಳ್ಬೇಕಾ ನನ್ ಫೋನ್ ಮುಟ್ಬೇಡ ಅಂತ? ಈಗ ನಾನು ಏನ್ ಮಾಡ್ದೆ? ಏನೋ ನಾನು ಕೈದಿನೋ ಅಪರಾಧನೋ ಮಾಡಿರೋ ತರ ಮಾತಾಡ್ತಿದ್ದೀರಾ. ನೀನೇನೋ ಅಂತದೇನೋ ಮಾಡಿಲ್ಲ ಅಂದ್ರು ನನ್ ಫೋನ್ ಮುಟ್ಬೇಡ ಅಂದ್ರೆ ಮುಟ್ಬೇಡ. ಅದ್ರಲ್ಲಿ 1000 ಇರ್ತವೆ. ನಿನ್ಗೇನೆಲ್ಲ ಹೇಳ್ಬೇಕಾ ನಾನು? ಈಗ ಏನಾಯ್ತು ರೀ? ಯಾರೋ ಫೋನ್ ಮಾಡ್ತಿದ್ರು, ಎಮರ್ಜೆನ್ಸಿ ಇರ್ಬೇಕೇನೋ ಎತ್ತದಿಕ್ ಹೋಗ್ದೆ ಅಷ್ಟೇ. ನೀನ್ ಯಾರೇ ಏನೇ ಆಗ್ಲಿ ನಿನ್ ಫೋನ್ ಎಲ್ಲ ಎತ್ತಕ್ ಹೋಗ್ಬೇಡ ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಯಾಕ್ರಿ ಈ ತರ ಆಡ್ತಾ ಇದ್ದೀರಾ? ಅಷ್ಟಕ್ಕೂ ಯಾರ್ರೀ ಕಾಲ್ ಮಾಡಿರೋದು? ನನ್ ಕ್ಲೈಂಟು. ಓ, ಹೊಸ ಕ್ಲೈಂಟಾ ಹಳೆ ಕ್ಲೈಂಟಾ? ಅಥವಾ ಹೊಸ ಫ್ರೆಂಡಾ ಹಳೆ ಫ್ರೆಂಡಾ? ಏನ್ರಿ ಯಾವ ರೀತಿ ಮಾತಾಡ್ತಿದ್ದೀರಾ? ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ಗೊತ್ತಾಗುತ್ತೆ, ಆದ್ರೂ ಏನು ಗೊತ್ತಿಲ್ದಿರಂಗ್ ಇರ್ತೀನಷ್ಟೇ. ಮಾತಾಡಿ ಏಂತಕ್ಕೆ? ನಿಮ್ಗೆ ಬೇಜಾರ್ ಮಾಡ್ಸೋದು ಅಂತ ಸುಮ್ಮನೆ ಇದ್ದೀನಿ. ನನಗೆಲ್ಲ ರೈಟ್ಸು ಇದೆ. ಈಗೇನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ದಿರ ಮಾತಾಡ್ತಿದ್ಯಾ? ಎಲ್ಲದಕ್ಕೂ ಸಂಬಂಧ ಇರುತ್ತೆ. ನೀವ್ ಅರ್ಥ ಮಾಡ್ಕೊಳ್ಳೋ ರೀತಿಲಿ ಅರ್ಥ ಮಾಡ್ಕೊಂಡ್ರೆ. ಹೋ, ಇವಾಗ ನಿಮ್ ಫೋನ್ನ ಎತ್ಕೊಂಡಿದ್ಕೆ ಹಿಂಗ್ ಆಡ್ತಾ ಇದ್ದೀರಾ? ಆಯ್ತು ಬಿಡಿ, ನಿಮ್ ಫೋನೇ ನನ್ ಮುಟ್ಟಲ್ಲ. ಮಾತಾಡ್ಕೊಳ್ರಿ, ಆರಾಮಾಗಿ ಕುತ್ಕೊಂಡು ನಿಮ್ ಕ್ಲೈಂಟ್ ಜೊತೆ ಮಾತಾಡ್ಕೊಳ್ಳಿ. ಏನೋ ಎಮರ್ಜೆನ್ಸಿ ಅಂತ ಕಾಲ್ ಅಂತ ಎತ್ತಕ್ ಹೋದ್ರೆ ನನಗೇ ಬೈತಾರ ಇವ್ರು. ಬೇಕಾಗಿಲ್ಲ ಹೋಗ್ರಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಅಲ್ಲ, ಇವಳು ಅರ್ಥ ಮಾಡ್ಕೊಂಡು ನನಗ್ ಬೈದ್ಲಾ ಅಥವಾ ಅವಳಿಗೆ ಅನುಮಾನ ಬಂದು ಫೋನ್ ಎತ್ತಾಕೋದ್ಲಾ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಶ್ವೇತಾ ಕಾಲ್ ಮಾಡ್ತಾಳೆ. ರಾಜ್, ಇವತ್ ಮೀಟ್ ಆಗ್ಬೇಕು, ಗೊತ್ತು ಅಲ್ವಾ? ಹಾ, ಬರ್ತಾ ಇದ್ದೀನಿ. ಒಂಚೂರು ನಂದು ಆಫೀಸಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಇವತ್ ನಿನ್ ಜೊತೆನೆ ಇರ್ಬೇಕಂತಾನು ಗೊತ್ತಿದೆ, ಬರ್ತೀನಿ ಅಂತ ಹೇಳಿ ಅವನು ಸಹ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಅವ್ರ ದೊಡ್ಡಮ್ಮ ಹತ್ರ ಬಂದು, ದೊಡ್ಡಮ್ಮ, ಗೀಸರ್ ಟೆಕ್ನಿಷಿಯನ್ ಅವ್ರನ್ನ ಕರ್ಸದ ಈಗ? ಬೇಡ ಕಲ್ಯಾಣ್, ಯಾವ್ದೇ ರೀತಿ ನೀನು ನನಗೆ ಕೆಲಸ ಮಾಡ್ಕೊಡ್ಬೇಡ. ನನ್ ಮಾಡ್ಕೊಳಕ್ ಗೊತ್ತಿದೆ. ಎಂತಕ್ಕಂದ್ರೆ ಇವಾಗ ನಿಮ್ಮಮ್ಮ ಅಂದಿರೋ ಮಾತಿಗೆ ನನಗೆ ಸಾಕಾಗಿದೆ. ಇಷ್ಟ ದಿವಸ ಏನು ಮಾತಿಲ್ದಿರ ಈಗೀಗ ಒಂದೊಂದೇ ನಿಮ್ಮಮ್ಮ ಮಾತುಗಳು ಹೇಳ್ತಿದ್ದಾರೆ. ಅಷ್ಟಕ್ಕೂ ಬೇಕು ಅಂದ್ರೆ ರಾಜ್ ಇದಾನೆ, ನಿಮ್ ದೊಡ್ಡಪ್ಪ ಇದ್ದಾರೆ ಬಿಡು, ಅವ್ರನ್ನ ಕರ್ಸಿ ಮಾಡಿಸ್ತಾರೆ. ನೀನು ಅದಕ್ಕೆಲ್ಲ ಮಾತಾಡಕ್ ಬರ್ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಯಾಕಕ್ಕ, ನೆನ್ನೆ ಹೇಳಿರೋ ಮಾತಿಗೆ ಇನ್ನು ಅದನ್ನ ಮನ್ಸಲ್ಲಿ ಇಟ್ಕೊಂಡೇ ಮಾತಾಡ್ತಿದ್ಯಾ? ಇನ್ನೇನು, ನೀನೇ ತಾನೇ ಹೇಳ್ದೆ ನಮ್ ಮಗನ್ಗೆ ಯಾವ್ದೇ ರೀತಿ ಕೆಲ್ಸ ಹೇಳ್ಬೇಡಿ, ಈಗ ಅವನ್ಗೆ ಹೆಂಡತಿ ಬಂದಿದ್ದಾಳೆ ಅಂತ. ಹಾ, ಹೇಳ್ದೆ. ಅದ್ ನಿಜಾನೇ ಅಲ್ವಾ ಇದ್ದಿದ್ ಹೇಳಿದ್ದು? ಹೋ, ಆಗ ಕಲ್ಯಾಣ್, ಅಮ್ಮ ಯಾಕೆ ನೀನ್ ಈ ರೀತಿ ಮಾತಾಡ್ತಿದ್ಯಾ? ನಿನ್ಗೇನು ಗೊತ್ತಿಲ್ಲ, ಸುಮ್ನೆ ನೀನು ಎಲ್ಲರಿಗೂ ಸದ್ರ ಕೊಟ್ಟಿನೇ ನಿನ್ಗೆಲ್ಲರೂ ಕೆಲ್ಸ ಹೇಳೋ ತರ ಇರೋದು. ಅಲ್ಲ, ನಿನ್ಗೀಗ ಹೆಂಡತಿ ಬಂದಿದ್ದಾಳೆ, ಎಲ್ಲರ ಮುಂದೆ ನೀನು ಗುಲಾಮನಾಗಕ್ಕಲ್ಲ ಇರೋದು. ನೀನು ಈಗ ಕರೆಕ್ಟಾಗಿ ಏನಾದ್ರೂ ಒಂದು ಸ್ಟ್ಯಾಂಡ್ನ ತಗೋ. ಏಕೆ, ಈ ಮನೆ ಸದಸ್ಯರಿಗೆಲ್ಲ ಈ ಮನೆನ ಆಳ್ತಾ ಇರೋದು ಆ ರಾಜ್. ನೀನೇನ್ ಮಾಡ್ತಿದ್ಯಾ? ಸುಮ್ನೆ ಕುತ್ಕೋತ್ಯಾ, ನಿಂತ್ಕೊಂತ್ಯಾ, ತಿಂತ್ಯಾ, ಹೋಗ್ತಾ ಇರ್ತ್ಯಾ, ಆ ಕವಿತೆಗಳನ್ನ ಬರ್ಕೊಂಡ್ ಕೂತಿರ್ತ್ಯಾ. ಎಲ್ಲ ಈ ಮನೆನ ಆಳ್ತಾ ಇರೋದು ಅವ್ರವ್ರಿಗೆ ಬೇಕಾಗಿರೋದ್ನೆಲ್ಲ ಅವ್ರವರೇ ನೋಡ್ಕೊಂತಿದ್ದಾರೆ. ನಮಗ್ ಬೇಕಾಗಿರೋದ್ ಯಾರು ನೋಡ್ತಿದ್ದಾರೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ. ಹಾ, ಈ ಮನೆನೆಲ್ಲ ಆಳ್ತಿರೋದ್ ರಾಜ? ಏನ್ ಧಾನ್ಯಲಕ್ಷ್ಮಿ ಈ ತರ ಹೇಳ್ತಿದ್ಯಾ ಅಂತ ರುದ್ರಾಣಿ ಉರಿತಾರೋ ಬೆಂಕಿಗೆ ಇನ್ನು ತುಪ್ಪ ಹಾಕ್ತಾ ಇರ್ತಾಳೆ. ನನ್ ಮಗ ಅಂತವನೇನಲ್ಲ, ಅವನಿಗೆ ಏನೇನ್ ಬೇಕೋ ಅನ್ನೋದೆಲ್ಲ ಗೊತ್ತಿದೆ, ಯಾರ್ಯಾರಿಗೆ ಏನೇನ್ ಬೇಕು ಅಂತ. ನೀನ್ ಈ ತರ ಮಾತಾಡೋದ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡ ಧಾನ್ಯಲಕ್ಷ್ಮಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಆಗ ಆ ಮನೆ ಮಂದಿಯವರೆಲ್ಲ ಗಂಭೀರದಿಂದ ಹಾಗೆ ನೋಡ್ತಾ ಇರ್ತಾರೆ. ಈಗ ಏನಂದೆ ನಾನು?
ಅಲ್ಲ ಧಾನ್ಯಲಕ್ಷ್ಮಿ, ಯಾವತ್ತೂ ನನ್ನ ಹೆಂಡತಿ ನನ್ನ ಮಗನ್ನ ಸಪ್ರೇಟ್ ಆಗಿ ನೋಡಿಲ್ಲ. ಇಬ್ರು ಅವಳ ಮಕ್ಳು ಅನ್ನೋ ತರನೇ ಬೆಳೆಸಿದಾಳೆ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು. ನನ್ಗೂ ಗೊತ್ತಿದೆ ಬಾವ ಅವರೇ, ಅದಕ್ಕೆ ನೋಡಿ ರಾಜ್ಗಿರೋ ಅಷ್ಟು ಆಸ್ತಿ ಅಂತಸ್ತು ನನ್ನ ಮಗನ್ ಗೆಲ್ಲಿದೆ ಅಲ್ವಾ? ಈಗ ಮಾತ್ ನಿಂತೋಯ್ತಾ? ಅವರ ಅತ್ತೆಗೆ ಕೇಳಿಸ್ಕೊಂಡು ನೀವಿಬ್ರು ಬನ್ನಿ ಸಾಕು ಮಾತಾಡಿದ್ದು ಅಂತ ಅವ್ರಿಬ್ಬರನ್ನು ಹೊರ್ಗಡೆ ಕರ್ಕೊ ಬರ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಈ ಕಾಡಲ್ಲೆಲ್ಲ ಒಣಗಿರೋ ಗಿಡಗಳ ತರ ಇದಾವೆ. ಇದಕ್ಕೇನು ಇಲ್ಲ, ಒಂಚೂರ್ ಬೆಂಕಿ ಹಚ್ಚಿದ್ರೆ ಭಗ್ಗಂದೋಗುತ್ತೆ ಅಂತ ರುದ್ರಾಣಿ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅವ್ರ ಅತ್ತೆಯವರು ಅವರಿಬ್ಬರಿಗೂ ಬುದ್ಧಿವಾದ ಹೇಳೋದಿಕ್ ಕರೆದಿರ್ತಾರೆ. ಅಲ್ಲ, ನೀವು ಒಂದ್ ಮನೆಯಿಂದ ಒಂದ್ ಮನೆಗ್ ಬಂದಿರೋರು, ನೀವೀಗ ಇರೋದು ನಿಮ್ಮ ಅತ್ತೆ ಮನೆಯಲ್ಲಿ, ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಒಬ್ರಿಗಿಂತ ಒಬ್ರು ಯಾಕೆ ಧಾನ್ಯಲಕ್ಷ್ಮಿ? ಅಕ್ಕ ಏನೋ ಅಂತಾಳೆ ಅಂತ ನೀನ್ ಅದನ್ನ ಬಿಟ್ಟಾಕೋದಲ್ವಾ? ಅದನ್ನೇ ಇಟ್ಕೊಂಡ್ ಜೋತಾಡ್ತಿದ್ಯಾ? ನಾನೇನು ಆತರ ಏನು ಮಾತಾಡಿಲ್ಲ ಅತ್ತೆ. ನೋಡಿ, ನಿನ್ನೆ ಹೇಳಿರೋ ಮಾತನ್ನೇ ಇಟ್ಕೊಂಡು ಇವಾಗ ಕಲ್ಯಾಣ್ ಮುಂದೆ ಮಾತಾಡಿಲ್ವಾ ಅಕ್ಕ? ಹೋ, ನೀನು ಅಕ್ಕನೂ ಅನ್ಬೇಡ, ಏನು ಅನ್ಬೇಡ. ನಿನ್ ಮನ್ಸಲ್ಲಿ ಎಷ್ಟು ಯುದ್ಧನ ಇಟ್ಕೊಂಡಿದ್ಯಾ ಅಂತ ನನಗ್ ಗೊತ್ತಾಗ್ತಿದೆ. ಹೌದು ಅಕ್ಕ, ಏನ್ ಮಾಡ್ಲಿ ಹೇಳು? ನಿನ್ ಮಗನ ಚೆನ್ನಾಗಿರ್ತಾನೆ, ನನ್ ಮಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದನ್ನೇ ಬಿಡು ಫಸ್ಟ್ ಧಾನ್ಯಲಕ್ಷ್ಮಿ, ಯಾವ ರೀತಿ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು ಅಂತ ಹೇಳ್ತಾ ಇರ್ತಾಳೆ. ಆಗ ಸಾಕು ನಿಲ್ಸಿ, ನಿಮಗೆ ಇಷ್ಟೊತ್ತು ಅಲ್ಲಿ ಹೇಳೋದಲ್ದಿರಾ ಇಲ್ಲಿ ಬಂದ್ ಹೇಳ್ತಾ ಇದ್ದೀನಿ. ನೀವಿಬ್ರು ಪರಸ್ಪರ ಹಿಂಗೆ ಯುದ್ಧ ಮಾಡ್ಕೊಂಡಿದ್ರೆ ನಿಮ್ನ ನಂಬ್ಕೊಂಡ್ ಬಂದಿರೋ ಇನ್ನ 3 ಜನ ಸೊಸೆಂದಿರಿದ್ದಾರೆ. ಅವರು ನಿಮ್ನ ನೋಡಿ ಇದೇ ಕಲಿಬೇಕಾ? ನೀವಿಬ್ರು ಚೆನ್ನಾಗಿದ್ರೆ ತಾನೆ ಓ ನಮ್ಮ ಅತ್ತೆದಿರು ಈ ತರ ಮಾತಿಗೆ ಕಟ್ನಿಟ್ಟಾಗಿರ್ತಾರೆ, ಇಷ್ಟು ಖುಷಿಯಾಗಿರ್ತಾರೆ ಅಂತ. ನೀವೇ ರೀತಿ ಮಾಡ್ಕೊಂಡಿದ್ರೆ ಇನ್ನು ಅವ್ರೂ ನಿಮ್ಗಿಂತ ಹದ್ವಾನ ಆಗೋಗ್ತಾರೆ. ನಾನು ನಿಮ್ಮಿಬ್ಬರನ್ನ ಹೇಗ್ ಬೆಳೆಸಿದೀನಿ ಅಂತ ನನಗ್ ಗೊತ್ತಿದೆ. ನೀವಿಬ್ರು ಒಬ್ರಿಗೆ ಬಿಟ್ಟು ಒಬ್ರು ಒಂದ್ ಕೆಲ್ಸ ಮಾಡ್ತಾ ಇದ್ದವ್ರಲ್ಲ, ಅತ್ತೆ ಅತ್ತೆ ಅಂತ ನನ್ನ ಹಿಂದೆ ಸುತ್ತೋರು. ಈಗ ನೀವು ಅವರಿಗೆ ತಿಡ್ಬೇಕಾಗಿರೋರು ನೀವೇ ಈ ರೀತಿ ಜಗಳ ಆಡ್ಕೊಂಡಿದ್ರೆ ಹೇಗೆ? ಸಾಕು ನಿಲ್ಸಿ ನಿಮ್ ನಾಟಕನ, ನಿಮ್ ಮಾಟಗಳನ್ನೆಲ್ಲ ಕರೆಕ್ಟ್ ಆಗಿದ್ದಿ ಒಬ್ರಿಗೊಬ್ರು ಸರಿ ಹೋಗ್ರಿ. ಯಾವುದೇ ರೀತಿ ಮನೇಲಿ ಮತ್ತೆ ಜಗಳಗಳನ್ನ ಸೃಷ್ಟಿಸ್ಬೇಡಿ ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಆಗ ಅತ್ತೆ, ನಾನೇನು ಮಾಡಿಲ್ಲ ಅತ್ತೆ, ಅವಳು ಮಾತಾಡಿದ್ಕಲ್ವಾ ನಾನು ಮಾತಾಡಿದ್ದು. ಸಾಕು ಅಪ್ಪಣ್ಣ. ಅತ್ತೆ, ಅಕ್ಕ ಏನಂದ್ರು ಕೇಳಿಸ್ಕೊಂಡ್ರಿ ತಾನೆ? ನಾನ್ ಬೇಕು ಅಂತ ಮಾತಾಡಿದ್ನ? ಸಾಕು ನಿಲ್ಸು ಧಾನ್ಯಲಕ್ಷ್ಮಿ, ಅಕ್ಕ ಏನೋ ಅಂತಾಳೆ ಅಂತ ನೀನು ಅದನ್ನೇ ಮಾತಾಡ್ತಿದ್ಯಾ? ಬಿಟ್ಟಾಕ್ರಿ ಈಗ. ಈ ಮನೇಲಿ ಎಲ್ರು ಸಮಾನ್ರೆ. ದೊಡ್ಡವರು ದೊಡ್ಡಸ್ಕೆಗೋಸ್ಕರ ಅವಳು ಏನು ಆ ರೀತಿ ಮಾತಾಡಿಲ್ಲ. ನೀನ್ ಅದನ್ನ ಸ್ವಲ್ಪ ತಲೆಯಲ್ಲಿ ಇಕ್ಕೊಂಡ್ ಮಾತಾಡು ಅಂತ ಧಾನ್ಯಲಕ್ಷ್ಮಿಗೆ ಹೇಳಿ ಹೊರಟಿರ್ತಾರೆ. ಆಗ ಸಾರಿ ಅಕ್ಕ, ನಂದೇ ತಪ್ಪು, ನಾನು ಆ ರೀತಿ ಮಾತಾಡ್ಬಾರ್ದಾಗಿತ್ತು. ನನಗೂ ಹೀಗೆ ಅರ್ಥ ಆಗ್ತಿದೆ, ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲೇ ಇಡ್ಬೇಕು ಅಂತ ಅಪ್ಪಣ್ಣ ಧಾನ್ಯಲಕ್ಷ್ಮಿಗೆ ಹೇಳಿ ಹೊರಟಿರ್ತಾಳೆ. ಅತ್ತೆ, ಏನ್ ಮಾಡ್ಲಿ ನಾಷ್ಟಕ್ಕೆ? ಉಪ್ಪಿಟ್ಟು ಮಾಡ್ಲಾ, ಖಾರ ಪೊಂಗಲ್ ಮಾಡ್ಲಾ ಅತ್ತೆ ಅಂತ ಕೇಳ್ತಾ ಇರ್ತಾರೆ. ಆಗ ಕಾವ್ಯ, ಖಾರ ಪೊಂಗಲ್ ಮಾಡಮ್ಮ, ಹೇಗಿದ್ರು ನನಗೆ ಸ್ವಲ್ಪ ಶುಗರ್ ಇದೆಯಲ್ಲ, ಸರಿ ಹೋಗುತ್ತೆ ಅಂತ ಅವ್ರ ಚಿಕ್ಕ ಮಾವ ಅವ್ರು ಹೇಳ್ತಾ ಇರ್ತಾರೆ. ಸರಿ ಮಾವ ಅವರೇ, ಮಾಡ್ತೀನಿ ಅಂತ ಹೇಳೋ ಹೊತ್ತಿಗೆ ಸಾಕು, ನಮಿಗೋಸ್ಕರ ಯಾರು ಏನು ಅಡುಗೆ ಮಾಡೋ ಅಂತ ಅವಶ್ಯಕತೆ ಇಲ್ಲ, ನಮಗ್ ನಾವೇ ಮಾಡ್ಕೊಂತೀವಿ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ. ರೀ, ನೀವು ಯಾರೋ ಏನೋ ಕಡ್ಡಿ ಕಸ ಹಾಕೋದ್ನ ತಿನ್ನೋದ್ ಬಿಡ್ರಿ, ನಾನ್ ಮಾಡ್ಕೊಡ್ತೀನಿ, ನೀವು ಅದೇ ತಿನ್ನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಮೇಲಿಂದ ರಾಜ್ ಮತ್ತೆ ಕಲ್ಯಾಣ್ ಇಬ್ರು ಸಹ ಅವರು ಪರಸ್ಪರ ಜಗಳ ಆಡ್ತಾ ಇರೋದನ್ನ ನೋಡಿ ಅವ್ರಿಬ್ರಿಗೆ ಶಾಕ್ ಆಗಿರುತ್ತೆ. ಯಾಕೋ, ಏನಾಯ್ತೋ? ಅಮ್ಮನು ಮತ್ತೆ ದೊಡ್ಡಮ್ಮ ಇಬ್ರು ಜಗಳ ಆಡಿದ್ದಾರೆ, ಅದಕ್ಕೆ ಈ ತರ ಆಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಹೋ ಹೌದಾ? ಮತ್ತೆ ಈಗ ಅಮ್ಮ ನೋಡಿದ್ರೆ ಖಾರ ಪೊಂಗಲ್ ಮಾಡು ಅಂತಿದ್ದಾರೆ, ಇವ್ರು ನೋಡಿದ್ರೆ ಬೇಡ ಅಂತಿದ್ದಾರೆ, ಈಗ ಏನ್ ಮಾಡ್ತೀಯಾ ಅಂತ ಕೇಳ್ಬೇಕಾದ್ರೆ, ಅಣ್ಣ ನಾನೇನು ಯೋಚನೆ ಮಾಡಲ್ಲ, ಅದ್ಗೆ ಮಾಡೋ ತಿಂಡಿನೇ ನಾನು ತಿನ್ನೋದು, ನಿನ್ನಿಷ್ಟ ಅಂತ ಹೇಳಿ ಹೊರಟಿರ್ತಾನೆ. ಹೇಗಾದ್ರೂ ಮಾಡಿ ಇವ್ರನ್ನ ಹೊಂದ್ ಮಾಡೋದ್ ಬೇಕು ಅಂತ ರಾಜ್ ಸಹ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಈ ಕಡೆ ಕಲ್ಯಾಣ್ ಸೀದಾ ಬಂದಿ, ಅದ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಗಾದ್ರೂ ಮಾಡಿ ನಮ್ಮಮ್ಮನೂ ಮತ್ತೆ ದೊಡ್ಡಮ್ಮ ಇಬ್ರು ಜಗಳ ಆಗಿದ್ದಾರೆ, ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನೀವು ಆಫೀಸ್ಗೆ ಹೋಗೋ ರೀತಿ ಮಾಡ್ಬೋದು. ಏನ್ ಹೇಳ್ತಿದ್ದೀರಾ ಕವಿ ಅವ್ರೆ? ಸ್ವಲ್ಪ ಯೋಚನೆ ಮಾಡಿ. ಇನ್ನು ನಾನೇನಾದ್ರೂ ಈ ಅಡ್ಗೆ ಮನೆ ಬಿಟ್ಟು ನಾನು ಆಫೀಸ್ಗೆ ಹೋದ್ರೆ ಮುಗೀತು, ಈ ಮನೆನೇ ಈಗ ಅಲ್ಲೋಲ ಕಲ್ಲೋಲ ಆಗ್ತಿದೆ, ಇನ್ನ ಪ್ರಪಂಚ ಮುಳುಗೋಗೋ ತರ ಆಗೋಗುತ್ತೆ. ಬೇಡ ಕವಿಯವರೇ, ನೀವು ಯಾವುದೇ ರೀತಿ ನನಗೆ ಉದಾಹರಣೆ ಏನು ಕೊಡೋಕ್ ಬರಬೇಡಿ, ನನ್ನ ಪಾಡಿ ನಾನು ಕೆಲಸ ಮಾಡ್ಕೋತೀನಿ, ನೀವು ಹೊರಡಿ ಅಂತ ಹೇಳ್ತಾ ಇರ್ತಾಳೆ. ಅದ್ಗೆ
ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅವಾಗ ನೀವು ಆಫೀಸಲ್ಲಿದ್ರೆ ರಾಜಣ್ಣ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ, ಕ್ಲಾರಿಫೈ ಬರುತ್ತೆ. ನಿಮಗೆ ನೀವೇ ಏನೇನೋ ಊಹೆ ಮಾಡ್ಕೊಂಬಿಡಿ. ನಾನು ಹೇಳೋ ರೀತಿ ಮಾಡಿ. ಈಗ ಹೇಗಿದ್ರು ನೀವು ನಮ್ಮಮ್ಮ ಪರ ಮಾತಾಡಿದ್ರೆ ದೊಡ್ಡಮ್ಮನಿಗೆ ಇಡ್ಸಲ್ಲ, ಅದೇ ದೊಡ್ಡಮ್ಮನ ಪರ ಮಾತಾಡಿದ್ರೆ ನಮ್ಮಮ್ಮಗೆ ಇಡ್ಸಲ್ಲ. ಇವರಿಬ್ಬರನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನೀವು ಆಫೀಸ್ಗೆ ಹೋಗೋ ರೀತಿ ಮಾಡ್ಬೋದು ಅಂತ ಪ್ಲಾನ್ ಮಾಡಿ. ಈ ಕಡೆ ಧಾನ್ಯಲಕ್ಷ್ಮಿ ಕೇಳಿಸ್ಕೊಳ್ಳೋ ರೀತಿ, ಅತ್ಗೆ ನೀವು ಈಗ ಹೇಳಿ ನಾನು ಆಫೀಸ್ಗೆ ಹೋಗ್ತೀನಿ ಅಂತ. ಆಗ ಅವರು ಕೇಳಿಸ್ಕೊಂತಾರೆ ಅಂತ ಕಲ್ಯಾಣ್ ಸಿಗ್ನಲ್ ಮಾಡ್ತಾ ಇರ್ತಾನೆ. ಆಗ ಕವಿ ಅವರೇ, ಎಷ್ಟು ದಿವಸ ಅಂತ ನಾನು ಅಡುಗೆ ಮನೇಲೇ ಇರಲಿ, ಬರೀ ಬೆಳ್ಳುಳ್ಳಿ ಬಿಡಿಸು, ಈರುಳ್ಳಿ ಹೆಚ್ಚು, ಪಾತ್ರೆ ತೊಳಿ, ನಾಷ್ಟ ಮಾಡು, ಬಡಿಸು, ತೊಳಿ, ಬಳಿ, ಅದೇ ಆಗೋಗಿದೆ ನನ್ನ ಜೀವನ. ಅದಕ್ಕೆ ನಾನು ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ ಕಾವ್ಯ ಅವರೇ, ಆಫೀಸ್ಗೆ ಹೋಗ್ಬೇಕು ಅಂತ. ಹೇಗಿದ್ರು ಆಫೀಸಲ್ಲಿ ಡಿಸೈನರ್ ಪೋಸ್ಟ್ ಖಾಲಿ ಇದೆಯಲ್ಲ, ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ಧಾನ್ಯಲಕ್ಷ್ಮಿ, ಏನು ಇವಳು ಆಫೀಸ್ಗೆ ಹೋಗ್ತಾಳಂತ, ನನ್ನ ಮಗ ಇಲ್ಲಿ ಕಾಟಾಚಾರಕ್ಕೆ ಮನೇಲಿ ಇದ್ಬಿಟ್ಟು ಇವಳು ಆಫೀಸ್ಗೆ ಹೋಗ್ತಾಳಾ? ಅದು ಹೇಗೆ ಹೋಗ್ತಾಳೆ ನಾನು ನೋಡೇ ಬಿಡ್ತೀನಿ. ಕವಿ ಅವರೇ, ಇದೇ ನನ್ನ ಲಾಸ್ಟ್ ತೀರ್ಮಾನ. ನನ್ನ ತೀರ್ಮಾನ ತಗೊಂಡಾಗೋಗಿದೆ, ಇನ್ನ ನಾನು ಹೊರಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳು ಹೇಗೆ ಹೋಗ್ತಾಳೋ ನಾನು ನೋಡೇ ಬಿಡ್ತೀನಿ. ಹೇಗೆ ತಡಿಬೇಕಂತ ನನಗೆ ಗೊತ್ತಿದೆ ಕಾವ್ಯ, ನೀನು ಇಷ್ಟು ಸಂಭ್ರಮ ಪಡ್ಬೇಡ ಅಂತ ಧಾನ್ಯಲಕ್ಷ್ಮಿ ಮನ್ಸಲ್ಲಿ ಅನ್ಕೊಂಡು ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪ್ಪು ಹೊಸ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಬಂದಿರ್ತಾಳೆ. ನೀನು ತುಂಬಾ ಸಿನ್ಸಿಯರ್ ಹುಡುಗಿ ಅಂತ ನನಗೆ ಗೊತ್ತಿದೆ, ಹಾಗಾಗಿ ನಾನು ನಿನಗೆ ಜಾಬ್ ಕೊಡ್ತಾ ಇದ್ದೀನಿ. ಇನ್ನೇನು ಡೆಲಿವರಿದು ಬರುತ್ತೆ, ಇನ್ನು ಹೊರಟಿ ಜಾಬ್ನ ಕಂಟಿನ್ಯೂ ಮಾಡು ಅಂತ ಆ ಮ್ಯಾನೇಜರ್ ಹೇಳಿ ಕಳಿಸ್ತಾರೆ. ಈ ಕಡೆ ಈಗ ಧಾನ್ಯಲಕ್ಷ್ಮಿ ಅನ್ಕೊಳ್ಳೋ ರೀತಿ ಕಾವ್ಯ ಆಫೀಸ್ಗೆ ಹೋಗ್ತಾಳ, ಮತ್ತೆ ಮನೆಯಲ್ಲಿ ಎಲ್ಲ ಕೆಲಸ ಯಾರು ಮಾಡ್ತಾರೆ, ಅನಾಮಿಕಾ ತಲೆ ಮೇಲೆ ಬೀಳುತ್ತಾ ಅಂತ ಧಾನ್ಯಲಕ್ಷ್ಮಿಗೆ ದಿಗ್ಲಾಗಿದೆ. ಹೇಗಾದ್ರೂ ಮಾಡಿ ಕಾವ್ಯ ಆಫೀಸ್ಗೆ ಹೋಗ್ದಿರಂಗೆ ತಡಿಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದ್ರ ತಕ್ಕನಂಗೆ ಅಪರ್ಣನು ಸಹ ಹೋಗ್ಬೇಡ ಅಂತ ತಡಿತಾರ, ಹೋಗು ಅಂತ ಹೇಳ್ತಾರ. ಈ ಕಡೆ ನೋಡಿದ್ರೆ ರಾಜ್ ಶ್ವೇತನ್ನ ಮೀಟ್ ಆಗ್ಬೇಕು ಅಂತ ಹೊರಡ್ತಾ ಇದ್ದಾನೆ. ಆ ವಿಚಾರ ಏನಾದ್ರೂ ಕಾವ್ಯನ್ಗೆ ರೆಡ್ ಎಂಡ್ ಆಗಿ ತಗ್ಲಾಕೊಳ್ತಾನ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.